ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್. ಇವತ್ತಿನ ಬಿಗ್ ಬಾಸ್ ಸ್ಪೆಷಲ್ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತಿನ ಬಿಗ್ ಬಾಸಲ್ಲಿ ಏನೇನು ನಡೀತು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆಗೆ ಬೀಗ ಬೇದಿದೆ. ನನಗೆ ಇಲ್ಲಿ 2 ಪಾಯಿಂಟ್ ಅರ್ಥ ಆಗಲ್ಲ. ಒಂದು ಪಾಯಿಂಟು, ಈ ಬಿಗ್ ಬಾಸ್ ಟೀಮ್ನವ್ರಿಗೆ ಅವರು ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಏನೇನು ಡಾಕ್ಯುಮೆಂಟ್ ಇರುತ್ತೆ, ಏನೇನು ಪೇಪರ್ ವರ್ಕ್ ಇರುತ್ತೆ, ಅದನ್ನು ಕ್ಲಿಯರಾಗಿ ಒಂದು ಮಾಡದೆ ಈ ರೀತಿ ಮಾಡಿದರೆ ಒಂದು ನನ್ನ ಲೆಕ್ಕದಲ್ಲಿ ಟೀಮ್ಗೆ ನಿಜವಾಗ್ಲೂ ಇದು ಕೆಟ್ಟ ಹೆಸರು ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಏನು ಅಂದರೆ, ಕೆಲವೊಂದು ಕನ್ನಡ ಪರ ಹೋರಾಟಗಾರರು, ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೇನೆ, ಕೆಲವೊಂದು ಕನ್ನಡ ಪರ ಹೋರಾಟಗಾರರು ತುಂಬ ಹೋರಾಟ ಇದೆ, ತುಂಬ ಕನ್ನಡಕ್ಕಾಗಿ ಹೋರಾಡೋರು ಅಂದರೆ ಹೋರಾಡಬೇಕಾಗಿದೆ. ಅದರಲ್ಲೂ ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ನಾನು ಕೆಲವೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದೆ. ಬರ್ತಾರೆ ಸುಮ್ಮನೆ ಅಲ್ಲಿ ಬಂದು ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ಳೋಕ್ಕೆ ಬರ್ತಾರೆ. ನಿಜವಾಗ್ಲೂ ಈ ಕೆಲವೊಂದು ಕನ್ನಡ ಹೋರಾಟ ಪರ, ಅಂದರೆ ಕನ್ನಡ ಹೋರಾಟ ಮಾಡ್ತಾರಲ್ವ ಕನ್ನಡ ಪರ, ಅವ್ರಿಗೆ ನಾನು ಹೇಳೋ ಒಂದು ಕಿವಿ ಮಾತು, ಎಲ್ಲ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಒಂದು ಇರುತ್ತೆ. ಇದಕ್ಕೆ ಮನೆಯನ್ನೇ ಸೀಸ್ ಮಾಡಬೇಕು, ಮನೆಯನ್ನೇ ಬಂದ್ ಮಾಡಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಎಷ್ಟೋ ತುಂಬ ಇದೆ ಈ ದೇಶದಲ್ಲಿ ಸೀಸ್ ಮಾಡಬೇಕಾಗಿರೋದು ಅಥವಾ ಏನಾದರೂ ಮಾಡಬೇಕಾಗಿರೋದು. ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೋದು ಅಂತ ನನ್ನ ಒಂದು ಸಣ್ಣ ಒಂದು ಮನವಿ. ಗೊತ್ತಿಲ್ಲ, ಬಿಗ್ ಬಾಸ್ ಇನ್ನು 15 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತಿನ ಒಂದು ಎಪಿಸೋಡ್ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ನಾಮಿನೇಷನ್ ಆಗಿರ್ಬೋದು ಅಥವಾ ಅಶ್ವಿನಿ ವರ್ಸಸ್ ಅಶ್ವಿನಿ ಜಗಳ ಆಗಿರ್ಬೋದು. ಈ ಅಶ್ವಿನಿ ಗೌಡ ಅವರು ಎಂಥ ಒಂದು ಕಿರಿಕಿರಿ ಪಾರ್ಟಿಯಾಗಿ ಹೋಗಿದ್ದಾರೆ ಅಂದರೆ, ಅವರಿಗೆ ಒಟ್ಟಾರೆಯಾಗಿ ಫ್ರೇಮಲ್ಲಿ ಕಾಣಬೇಕು, ಅದಕ್ಕೋಸ್ಕರ ಅವರು ಏನು ಮಾಡೋಕ್ಕೂ ರೆಡಿ ಇದ್ದಾರೆ. ಇಲ್ಲಿ ಜನಿಮೆ ಅವರನ್ನು ಕರ್ಕೊಂಡು ಅವರು ಅಂದರೆ ಈ ರೀತಿಯಾಗಿ ಒಂದು ಪಾರ್ಶಾಲಿಟಿ ಅಂದರೆ ಏನು ಎಲ್ಲ ಹೇಳಿದಾಗೆ, ನಿನ್ನೆ ತನಕ ಅವರು ಎಲ್ಲೂ ಇರಲಿಲ್ಲ, ಇವತ್ತು ಎಲ್ಲಿಂದ ಬಂದರೂ ದೇವರಿಗೆ ಗೊತ್ತು. ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ. ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕು, ಎಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಇವರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಇಲ್ಲಿ ರಕ್ಷಿತಾ ಅವರನ್ನು ಅಶ್ವಿನಿ ಅವರು ತಮ್ಮ ಟೀಮಿಗೆ ಸೇರಿಸ್ಕೊಳ್ಳೋಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಯವರ ನಡೆ ಏನು ಅಂತ ನೋಡಬೇಕಿತ್ತು, ಬಟ್ ನಾಳೆಯಿಂದ ಬಿಗ್ ಬಾಸ್ ಇಲ್ಲ. ನೋಡೋಣ ಏನೇನು ಆಗುತ್ತೆ, ಏನೇನು ಪ್ರೊಸೆಸ್ ಎಲ್ಲ ಇರುತ್ತೆ ಅಂತ. ಇಲ್ಲಿ ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದಾರೋ ಅಥವಾ ನಮ್ಮದು ಏನಾದರೂ ಇರಲಿ ಅಂತ ಮಾತಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಮಾಳು ಅವರಿಂದ ಸ್ಪಂದನ ಅವರು ಯಾಕೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ಈ ವೀಕ್ ಹೋಗ್ತಾರೇನೋ ಅಂತ. ಬಟ್ ಇವಾಗ ಒಂದು 15 ದಿವಸದ ಬಿಗ್ ಬಾಸ್ ಬ್ರೇಕಲ್ಲಿ ಏನಾದರೂ ಚೇಂಜ್ ಆಗ್ಬೋದು. ಒಂಟಿ ಜಂಟಿಗಳಲ್ಲಿ ಒಬ್ಬರ ಒಂದು ತಪ್ಪು ಇನ್ನೊಬ್ಬರಿಗೆ ತುಂಬ ಅಪಾಯಕಾರಿಯಾಗಿ ಆಗೋ ಒಂದು ಲಕ್ಷಣಗಳು ನನಗೆ ಕಾಣ್ತಾ ಇದೆ. ಗಿಲ್ಲಿ ಇಲ್ಲಿ ಫುಲ್ ಹ್ಯಾಪಿ, ಅಲ್ಲಿ ಅಶ್ವಿನಿ ಫುಲ್ ಗರಂ ಆಗಿದ್ದಾರೆ. ಉಳಿದವರ ನಡುವೆ ನಮ್ಮ ಸುದಿ ಅವರ ಆ್ಯಕ್ಟಿಂಗು ಎಲ್ಲೋ ಮಿಸ್ ಹೊಡಿತಾ ಇದೆ. ನೋಡಬೇಕಿದೆ ನಾಳೆ ಬಿಗ್ ಬಾಸ್ ಇದೆಯೋ ಇಲ್ವೋ, ಇದ್ದರೆ ಏನೇನಾಗುತ್ತೆ ಅಂತ. ನಾನು ನಿಮ್ಮ ಜೊತೆ ಎಕ್ಸೈಟ್ಮೆಂಟಲ್ಲಿದ್ದೇನೆ. ನೋಡೋಣ ನಾಳೆ ಏನೇನು ನ್ಯೂಸ್ ಬರುತ್ತೆ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.